ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಆಲ್ ಇಂಡಿಯಾ ಸಿಟೋ ರಿಯೋ ಕರಾಟೆ ವತಿಯಿಂದ ತಮಿಳುನಾಡಿನ ಕೊಯಮತ್ತೂರು ನಗರದಲ್ಲಿ ಕರಾಟೆ ಟೆಕ್ನಿಕಲ್ ಸಮಾವೇಶದಲ್ಲಿ ಕೋಲಾರದ ಜಪಾನ್ ಟ್ಯುಟೋರಿಯೋ ಕರಾಟೆ ಸ್ಕೂಲ್ ಹಾಗೂ ರಾಮು ಮಾರ್ಷಲ್ ಆರ್ಟ್ಸ್ ಅಕಾಡೆಮಿ ಸಂಸ್ಥಾಪಕ ಅಧ್ಯಕ್ಷರಾದ ಕರಾಟೆ ರಾಮುರವರು ಭಾಗವಹಿಸಿ ಪ್ರಶಸ್ತಿ ಗಳಿಸಿದ್ದಾರೆ. ಸದರಿ ಈ ಕಾರ್ಯಕ್ರಮದಲ್ಲಿ ವರ್ಲ್ಡ್ ಟ್ಯುಟೋರಿಯೋ ಫೆಡರೇಷನ್ ಅಧ್ಯಕ್ಷ ಕೈಚು ಗೆಂಜೋ ಐವಾಟೆ ವಿಶೇಷ ತರಬೇತಿ ನೀಡಿದರು. ಆಲ್ ಇಂಡಿಯಾ ಸಿಟೋ ರಿಯೋ ಫೆಡರೇಷನ್ ಅಧ್ಯಕ್ಷ ಸಿಎಸ್ ಅರುಣ್ ಮಾಚಯ್ಯ, ಮುಖ್ಯ ವ್ಯವಸ್ಥಾಪಕರಾದ ಶಶಿಧರನ್, ರಾಮಲಿಂಗಂ ಕೆ ಮುಂತಾದವರು ಆಯೋಜನೆ ಮಾಡಿದ್ದರು. ಕೋಲಾರ ಜಿಲ್ಲೆಯಿಂದ ಸರ್ಕಾರಿ ಶಿಕ್ಷಕರು ಹಾಗೂ ಕರಾಟೆ ಶಿಕ್ಷಕರಾದ ವೆಂಕಟೇಶ್, ಕರಾಟೆ ವಿದ್ಯಾರ್ಥಿಯಾದ ವಿಶಾಲ್ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿ ಪಡೆದುಕೊಂಡ ಆಲ್ ಇಂಡಿಯಾ ಮಟ್ಟದಲ್ಲಿ ಕರಾಟೆ ಟೆಕ್ನಿಕಲ್ ಸೆಮಿನಾರ್ ನಲ್ಲಿ ಭಾಗವಹಿಸಿ ಅತ್ಯುತ್ತಮ ಪ್ರಶಸ್ತಿಗಳನ್ನು ಪಡೆದುಕೊಂಡ ಕರಾಟೆ ರಾಮು, ಶಿಕ್ಷಕ ವೆಂಕಟೇಶ್ ಹಾಗೂ ವಿಶಾಲ್ ರವರನ್ನು ಕೋಲಾರದ ನೀರಾವರಿ ಹೋರಾಟಗಾರರಾದ ಕುರುಬರಪೇಟೆ ವೆಂಕಟೇಶ್, ವಕೀಲರಾದ ವಿಜಯ್ ಕುಮಾರ್ ಮತ್ತು ಅನೇಕ ಕ್ರೀಡಾಪಟುಗಳು ಇವರನ್ನು ಅಭಿನಂದಿಸಿ ಶುಭ ಹಾರೈಸಿದ್ದಾರೆ. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ನಮಸ್ಕಾರ, ನನ್ನ ಹೆಸರು ಕರಾಟೆ ರಾಮು ಅಂತ. ನಾನು ಕೋಲಾರ ಜಿಲ್ಲೆಯಾದ್ಯಂತ ಕರಾಟೆ ತರಬೇತಿಯನ್ನು ನೀಡ್ತಾ ಇದ್ದೀನಿ. ನನ್ನ ಶಾಖೆಗಳು ಕೋಲಾರಲ್ಲೇ ಎರಡಿದಾವೆ ಮತ್ತು ಟೇಕಲ್ಲು, ನರಸಾಪುರ ಬ್ರಾಂಚಸ್ ಇದೆ. ನಾನು ಇಂಡೋರ್ ಅಲ್ಲಿ ಈವ್ನಿಂಗ್ ಮತ್ತು ಮಾರ್ನಿಂಗ್ 3 ಡೇಸ್ ಮಾಡ್ತೀನಿ. ಏನಂದ್ರೆ ಇಂಡೋರ್ ಅಲ್ಲಿ ಒಂದು ಮ್ಯಾಟ್ ಮೇಲೆ ಮಕ್ಕಳಿಗೆ ಒಳ್ಳೆ ತರಬೇತಿ, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ತರಬೇತಿ ನೀಡಬೇಕು ಅಂತ ಇಂಡೋರ್ ಅಲ್ಲಿ ನಾನು ತಗೊಂಡಿದ್ದೀನಿ. ನಾವು ವರ್ಷ ಇದು ಇಂಟರ್ನ್ಯಾಷನಲ್ ಅಲ್ಲಿ ಸೆಮಿನಾರ್ ನಡೆಯುತ್ತದೆ ನಮ್ಮ ಸಿಟೋರಿಯೋ ಇದರಿಂದ. ಇಲ್ಲಿ ವರ್ಲ್ಡ್ ಚೀಫ್ ಮಾಸ್ಟರ್ಸ್, ಸಿಟೋರಿಯೋ ಪ್ರೆಸಿಡೆಂಟ್ಗಳು ಇವರೆಲ್ಲ ಬಂದು ನಮ್ಗೆ ತರಬೇತಿ ನೀಡಿತಾರೆ. ವರ್ಷ ನಾವು ಅಪ್ಡೇಟ್ ಆಗ್ಬೇಕು. ಬರೀ ನಾವು ಕರಾಟೆ ಮಾಸ್ಟರ್ ಅನ್ಕೊಂಡು ನಾವು ಬರೀ ಏನೋ ಹಳೆ ಕಲ್ತಿರೋದನ್ನೇ ಕೊಂಡು ಹೋದ್ರೆ ಮಕ್ಕಳಿಗೆ ಫ್ಯೂಚರ್ ಅಲ್ಲಿ ಅವ್ರಿಗೆ ಏನು ಯೂಸ್ ಆಗಲ್ಲ. ಚೇಂಜಸ್ ಅಪ್ಡೇಟ್ ಆಗ್ತಾ ಇರಬೇಕು. ಅದಕ್ಕೋಸ್ಕರ ನಾನು ಈ ಸೆಮಿನಾರ್ ಎಲ್ಲ ಅಟೆಂಡ್ ಮಾಡ್ತೀನಿ. ನೋಡಿ, ಸರ್ಟಿಫಿಕೇಟ್, ಇಂಟರ್ನ್ಯಾಷನಲ್ ಸರ್ಟಿಫಿಕೇಟ್. ಇದು ಒಂದು ಸ್ಟ್ಯಾನ್ಸ್ ಆಗ್ಲಿ, ಒಂದು ಕಟಾದಲ್ಲಿ ಚೇಂಜಸ್ ಮತ್ತೆ ಬೋಂಕಾಯ್ ಅಂತ ಮೀನಿಂಗ್ಸ್ ಎಲ್ಲ ಇದೆಲ್ಲ ನಮ್ಗೆ ಅಲ್ಲಿ ಹೇಳ್ಕೊಡ್ತಾರೆ. ಅಲ್ಲಿ ನಾವು ಸ್ಟೂಡೆಂಟ್ ತರನೇ ಇರ್ತೀವಿ. ನಮಗಿನ್ನ ಒಳ್ಳೆ ಸೀನಿಯರ್ಸ್ ಎಲ್ಲ, ಮಾಸ್ಟರ್ಸ್ ಎಲ್ಲ ಅಲ್ಲಿ ಭಾಗವಹಿಸ್ತಾರೆ. ಅವ್ರ ಜೊತೆ ನಾವೆಲ್ಲ ಪ್ರಾಕ್ಟೀಸ್ ಮಾಡೋದು ನಮ್ಮ ಪುಣ್ಯ ಅನ್ಸುತ್ತೆ. ನಾವು ಯಾವತ್ತೂ ಆಗ್ಲಿ, ಯಾವುದೇ ಒಂದು ಕ್ರೀಡೆ ಆಗ್ಲಿ, ಒಂದು ಯಾವುದೇ ವಿದ್ಯೆ ಆಗ್ಲಿ, ಒಂದು ನಿಂತು ನೀರಾಗಬಾರ್ದು, ಅರಿವು ನದಿ ಆಗಿರ್ಬೇಕು. ಅದಕ್ಕೋಸ್ಕರ ನಾವು ಯಾವಾಗ್ಲೂ ಸೆಮಿನಾರ್ ಗಳಲ್ಲಿ ಭಾಗವಹಿಸಿ ನಾವು ಒಳ್ಳೆ ತರಬೇತಿ ಪಡ್ಕೊಂಡು ಮತ್ತೆ ಮಕ್ಕಳಿಗೆ ಒಳ್ಳೆ ತರಬೇತಿ ನೀಡೋದ್ರಿಂದ ನಮ್ಮ ಕರಾಟೆ ವಿದ್ಯಾರ್ಥಿಗಳಿಗೆ ಒಳ್ಳೆ ತರಬೇತಿ, ಉತ್ತಮ ಸ್ಪೋರ್ಟ್ಸ್ ಮ್ಯಾನ್ ಆಗ್ತಾರೆ ಅಂತ ನಾನು ಈ ಮೂಲಕ ತಿಳಿಯಪಡಿಸ್ತೀನಿ. ನನ್ನ ಹೆಸರು ವೆಂಕಟೇಶ್ ಅಂತ ಹೇಳ್ಬಿಟ್ಟು, ನಾನು ಸುಮಾರು 1995ರಲ್ಲಿ ಕೋಲಾರಲ್ಲಿ ಕರಾಟೆ ತರಬೇತಿ ನೀಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆಗಿಂದ ಸುಮಾರು ತಂಡಗಳು ನನ್ನಿಂದ ಕಲ್ತು ಹೋಗಿದ್ದಾರೆ. ನಮ್ಮ ರಾಮು ತರ ಬೆಳೆದಿದ್ದಾರೆ. ಅದರಲ್ಲಿ ನಮ್ಮ ರಾಮು ಕೂಡ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಕಲಿಸಬೇಕು ಅಂತ ಆಸಕ್ತಿಯಿಂದ ಈ ಇಂಡೋರ್ ಸ್ಟೇಡಿಯಂ ಬಾಡಿಗೆಗೆ ತಗೊಂಡು ಮ್ಯಾಟ್ ಹಾಕಿ ಕಲಿಸ್ತಾ ಇದ್ದಾನೆ. ನಾವು ಪ್ರತಿ ವರ್ಷನೂ ಒಂದು ಕಡೆ ಸೆಮಿನಾರ್ಗೆ ಹೋಗ್ತೀವಿ, ನಾವೇ ಟ್ರೈನಿಂಗ್ ತಗೊಳ್ಳೋದಕ್ಕೆ. ಇಷ್ಟೊತ್ತು ರಾಮು ಹೇಳ್ದಂಗೆ ಬೇರೆ ಕಡೆಯಿಂದ, ಬೇರೆ ದೇಶಗಳಿಂದ ಒಳ್ಳೆ ಮಾಸ್ಟರ್ಗಳಿಂದ ಬಂದು ನಮ್ಗೆ ತರಬೇತಿ ನೀಡ್ತಾರೆ. ಅಲ್ಲಿ ಹೆಣ್ಮಕ್ಳಿಗೆ ತುಂಬಾ ಯೂಸ್ ಆಗುವಂತದ್ದು ಕಟ್ಟ ಅಂತ ಕಲಿತೀವಿ. ಕಟ್ಟ ಅಂದ್ರೆ ಪ್ರತಿ ಒಂದು ಮೂವ್ಮೆಂಟ್ ಟೆಕ್ನಿಕ್ ಆಗಿರ್ತದೆ. ಹಿಂದ್ಗಡೆಯಿಂದ, ಎಡಗಡೆಯಿಂದ, ಬಲಗಡೆಯಿಂದ ಅಟ್ಯಾಕ್ ಆದಾಗ ಯಾವ ರೀತಿ ತಪ್ಪಿಸ್ಕೊಂಡು ಇದ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಾರೆ. ಅದನ್ನೇ ನಾವು ಇಲ್ಲಿ ಮಕ್ಕಳಿಗೆ ಟ್ರೈನಿಂಗ್ ಕೊಡ್ತಾ ಇರ್ತೀವಿ. ನನಗೆ 2003ರಲ್ಲಿ ಅಪಾಯಿಂಟ್ ಆದ್ಮೇಲೆ ಟೀಚರ್ ಆಗಿ, ನಾನು ಪ್ರೈಮರಿ ಸ್ಕೂಲ್ ಟೀಚರ್ ಆಗಿ ಅಪಾಯಿಂಟ್ ಆಯ್ತು 2003ರಲ್ಲಿ. ಆಗ ನಾನು ಸ್ವಲ್ಪ ಈ ಕರಾಟೆಯಿಂದ ದೂರ ಇದ್ದು, ಈಗಲೂ ಕೂಡ ನಾನು ಬೆಳಿಗ್ಗೆ ಮತ್ತು ಸಂಜೆ ಕೋಲಾರ ಬಿಟ್ಟು ಹೊರಗಡೆ ಹಳ್ಳಿ ಪ್ರದೇಶಗಳಲ್ಲಿ ಕಲಿಸ್ತಾ ಇದ್ದೀನಿ. ಈಗ ಮೊನ್ನೆ 12-13 ತಾರೀಕಿನ ದಿನ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಇಂಟರ್ನ್ಯಾಷನಲ್ ಸೆಮಿನಾರ್ ಇತ್ತು. ಅಲ್ಲಿ ನಮ್ಮ ರಾಜ್ಯದ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಅರುಣ್ ಮಾಚಯ್ಯ ಸರ್ ಅವರು ಆರ್ಗನೈಸ್ ಮಾಡಿದ್ರು. ಆ ಒಂದು ಸೆಮಿನಾರ್ ಅಲ್ಲಿ ನಾವು ಪಾಲ್ಗೊಂಡು ನಮ್ಮ ಮಟ್ಟಿಗೆ ನಾವು ಅಪ್ಡೇಟ್ ಆಗಿ ಬಂದಿದ್ದೀವಿ. ಅದೇ ರೀತಿ ಮಕ್ಕಳಿಗೂ ಕಲಿಸ್ತೀವಿ ಅಂತ ಹೇಳ್ತಾ ನಾನು ಈ ಮಾತನ್ನು ನಾನು ವೆಂಕಟೇಶ್ ಅಂತೇಳಿ ಬ್ಯಾಸ್ಕೆಟ್ ಬಾಲ್ ಕ್ರೀಡಾಪಟು, ಕಸ್ಟಮ್ಸ್ ಅಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದೀನಿ ಸದ್ಯಕ್ಕೆ. ಏನಂದ್ರೆ ಪ್ರತಿದಿನ ನಾನು ಇಲ್ಲಿ ನೋಡ್ತಾ ಇರ್ತೀನಿ, ಇಲ್ಲಿ ಬಂದು ಕರಾಟೆ ಮಕ್ಕಳು ಏನು ತರಬೇತಿ ನೀಡ್ತಾ ಇದ್ದಾರೆ. ನಮ್ಮ ರಾಮು ಅವರು ಬಹಳ ಅಚ್ಚುಕಟ್ಟಾಗಿ ಇವ್ರಿಗೆ ತರಬೇತಿಯನ್ನ ನೀಡ್ತಾ ಇದ್ದಾರೆ. ಯಾಕಂದ್ರೆ ಈ ಕರಾಟೆ ಅನ್ನೋದು ಪ್ರತಿಯೊಬ್ಬ ಒಂದು ಯುವಕರು ಅಳವಡಿಸ್ಕೊಬೇಕಾಗಿರುವಂತ, ಅದು ಹುಡುಗಿ ಆಗ್ಬೋದು, ಹುಡುಗ ಆಗ್ಬೋದು, ಎಲ್ಲರೂ ಅವರು ಒಂದು ಮೈಗೂಡಿಸ್ಕೊಬೇಕು. ಈ ಕರಾಟೆ ಅನ್ನೋದು ಆತ್ಮರಕ್ಷಣೆಗೆ ಯಾವತ್ತಾದ್ರೂ ಒಂದು ಉಪಯೋಗಕ್ಕೆ ಬರುತ್ತೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ರಾಮು ಅವರು ತರಬೇತಿಯನ್ನ ನೀಡ್ತಾ ಇದ್ದಾರೆ. ನಾನು ಪ್ರತಿದಿನ ನೋಡ್ತಾ ಇರ್ತೀನಿ, ಮಕ್ಕಳಿಗೆ ಬಹಳಷ್ಟು ತರಬೇತಿಯನ್ನ ನೀಡ್ತಾ ಇದ್ದಾರೆ. ಈ ಒಂದು ಕೋಲಾರದ ಯುವ ಜನತೆ ಏನಿದ್ದಾರೆ ಅವರೆಲ್ಲರೂ ಪ್ರತಿದಿನ ಬಂದು ಈ ಸಂಜೆ 5:30ರಿಂದ 7 ಗಂಟೆವರೆಗೂ ಏನು ಈ ತರಬೇತಿ ನಡೆಯುತ್ತೆ, ಈ ಒಂದು ಕರಾಟೆ ಒಂದು ತರಬೇತಿಯಲ್ಲಿ ತಾವು ಪಾಲ್ಗೊಂಡು ತಮ್ಮ ಆತ್ಮ ಧೈರ್ಯವನ್ನ ತುಂಬಿಕೊಳ್ಳೋ
ನೋಡೋದಲ್ಲದೆ ತಮ್ಮ ಆತ್ಮ ರಕ್ಷಣೆಗೂ ಒಂದು ಉಪಯೋಗ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ. ದಯಮಾಡಿ ಪ್ರತಿಯೊಬ್ಬ ಯುವಕರು ಈ ಶಾಲೆಗಳಲ್ಲಿ ಯಾರು ಮಕ್ಕಳಿರ್ತಾರೆ ಅವ್ರು ಹೆಚ್ಚಾಗಿ ಇಲ್ಲಿ ಬಂದು ತೊಡಗಿಸ್ಕೊಬೇಕು. ಅದು ಒಂದು ಅನುಕೂಲ ಆಗುತ್ತೆ. ನೋಡಿ ನನ್ನ ತಮ್ಮನ ಮಗನೂ ಸಹ ಇಲ್ಲಿ ಬರ್ತಾನೆ ಪ್ರತಿದಿನ ಕ್ರೀಡೆಗೆ. ನೋಡಿ ಅವರು ನಮ್ಮ ಮನೆ ಪಕ್ಕದವರು ಹುಡುಗರು ಎಲ್ಲರೂ ಬಂದು ಈ ಒಂದು ತರಬೇತಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದು ಒಂದು ಬಹಳ ಉಪಯುಕ್ತವಾದ ಒಂದು ತರಬೇತಿ ಕೇಂದ್ರ. ಇದು ದಯಮಾಡಿ ಎಲ್ಲರೂ ಇದರಲ್ಲಿ ಪಾಲ್ಗೊಂಡು ಒಂದು ಹೆಚ್ಚಿನ ರೀತಿಯಲ್ಲಿ ಪಾಲ್ಗೊಳ್ಬೇಕು ಅಂತ ನಾನು ಒಂದು ಮನವಿ ಮಾಡ್ತೇನೆ. ನನ್ನ ಹೆಸರು ವಿಜಯ್ ಕುಮಾರ್ ಅಂತ, ವಕೀಲರು. ಸೊ ಇನ್ನು ನಮ್ಮ ರಾಮು ಅವರು ಕರಾಟೆ ಶಾಲೆಯಲ್ಲಿ ಉತ್ತಮವಾದ ವಿದ್ಯಾರ್ಥಿಗಳಿಗೆ ತಮ್ಮ ಆಟದ ಸಮಯದಲ್ಲಿ ಆಟ ಮತ್ತು ಕೆಲವೊಂದಷ್ಟು ಬೇರೆ ಬೇರೆ ಚಟುವಟಿಕೆಗಳನ್ನು ಹುಡುಗರು ಪಾಲ್ಗೊಳ್ತಾ ಇರ್ತಾರೆ. ಈ ಮಧ್ಯೆ ಅವರು ಕೇವಲ 1-1.5 ಅವರಲ್ಲಿ ಉತ್ತಮವಾದಂತ ಕರಾಟೆ ತರಬೇತಿಯನ್ನು ನೀಡಿ ಮುಂದೆ ಅವರ ಜೀವನದಲ್ಲಿ ಯಾವುದೇ ರೀತಿಯಾದಂತ ಒಂದು ಸಮಸ್ಯೆ ಆಗಿರ್ಬೋದು, ಸಮಾಜದಲ್ಲಿ ಇತ್ತೀಚೆಗೆ ನೋಡ್ತಾ ಇದ್ದೀರಿ ಯಾವುದೇ ರೀತಿಯಂತ ಒಂದು ಆತ್ಮಸ್ಥೈರ್ಯ ಆಗಿರ್ಬೋದು ಅಥವಾ ಬೇರೆ ರೀತಿಯಲ್ಲಿ ಅವರನ್ನು ನಾವು ದೃಢವಾಗಿ ಮತ್ತು ಶೌರ್ಯದಿಂದ ಅವರು ನಡ್ಕೊಳ್ಳುವ ದೃಷ್ಟಿಯಿಂದ ಈ ಚಿಕ್ಕ ವಯಸ್ಸಿನಿಂದ ಯುವಕರ ದೊಡ್ಡರಾಗಿ ಮತ್ತು ಯಾವುದೇ ರೀತಿ ಸ್ಪೋರ್ಟ್ಸ್ ಆಗಿರ್ಬೋದು, ಮುಂದೆ ಗೌರ್ಮೆಂಟ್ ಜಾಬ್ಗಳಿಗಾಗಿರ್ಬೋದು, ಇದು ಒಂಥರ ಪ್ಲಸ್ ಪಾಯಿಂಟ್ ಆಗುತ್ತೆ ಅವ್ರಿಗೆ. ಹಂಗಾಗಿ ಚಿಕ್ಕ ಮಕ್ಕಳಿಂದ ಅವರು ಕಲ್ತ್ರೆ ಇದನ್ನ ಅವ್ರಿಗೆ ಜೀವನದಲ್ಲಿ ತುಂಬಾ ಉಪಯುಕ್ತ ಆಗುತ್ತೆ. ಸೊ ಹಂಗಾಗಿ ನಮ್ಮ ರಾಮು ಅವರು ಕೋಲಾರ ಜಿಲ್ಲೆಯಲ್ಲಿ ತುಂಬಾ ಸದೃಢ ಮನಸ್ಸಿನಿಂದ, ಒಳ್ಳೆ ಮನಸ್ಸಿನಿಂದ ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ಮಕ್ಕಳಿಗೆ ಹೇಳ್ಕೊಳ್ತಾ ಇದ್ದಾರೆ ಕರಾಟೆಯನ್ನ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬಂದು ಇದನ್ನ ಸದುಪಯೋಗ ಪಡಿಸ್ಕೊಬೇಕು ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಮಕ್ಕಳು ಕೂಡ ಇಲ್ಲಿದ್ದಾರೆ. ಈ ನಾನು ಕೇಳ್ಪಟ್ಟೆ ರಾಮು ಅವರು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ ಕೂಡ ಅವರ ಒಂದು ಶೌರ್ಯವನ್ನು ಪ್ರದರ್ಶಿಸಿ ಅವರ ಒಂದು ವಿದ್ಯೆ ಮತ್ತು ಕಲೆಗೆ ತುಂಬಾ ಬೆಲೆ ಕೊಟ್ಟು ಅವರು ತೊಡಗಿಸ್ಕೊಂಡಿದ್ದಾರೆ ಆ ವೃತ್ತಿನಲ್ಲಿ. ನಾವೇನ್ ನೋಡ್ತಾ ಇದೀರಿ ಇದು ವರ್ಲ್ಡ್ ಮಟ್ಟದಲ್ಲಿ ಅವರ ಸಾಧನೆಯನ್ನು ಇಂಟರ್ನ್ಯಾಷನಲ್ ಲೆವೆಲ್ ಅವ್ರ ಸಾಧನೆಯನ್ನು ಅವರು ಮೆರೆದಿರ್ತಾರೆ. ಸೊ ಅಂತ ಒಂದು ಕರಾಟೆ ಮಾಸ್ಟರ್ ಸಿಗೋದು ತುಂಬಾ ಅಪರೂಪ ಆಗಿರ್ತದೆ. ಸೊ ಹಂಗಾಗಿ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಯಾರು LKG ಇಂದ ಸ್ಟಾರ್ಟ್ ಮಾಡಿದ್ದಾರೆ, LKG SSLC ಈ ಮಟ್ಟದಲ್ಲಿ ಅವರು ತಮ್ಮ ಒಂದು ಈ ಕರಾಟೆ ಅಭ್ಯಾಸದಲ್ಲಿ ತೊಡಗಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಅವ್ರು ತುಂಬಾ ಸದೃಢವಾಗಿ ಬೆಳೆಯೋದಕ್ಕೆ ಒಂದು ಅವಕಾಶ ಆಗುತ್ತೆ. ಹಾಗಾಗಿ ಇದನ್ನ ಸದುಪಯೋಗ ಪಡಿಸ್ಕೊಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. Wait. 10 minutes. 10 minutes.